ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ವಿಶ್ವದ 2ನೇ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಡುವಂಥ ದೇಶ. ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ, ಅದಾದಮೇಲೆ ನಮ್ಮ ಭಾರತ ಬರುತ್ತೆ. ಪ್ರತಿ ವರ್ಷ ನಮ್ಮ ದೇಶ $30 ಬಿಲಿಯನ್ ಅಷ್ಟು ಚಿನ್ನನ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋತಿದೆ. ಅಂದರೆ ಪ್ರತಿ ವರ್ಷ 900 ಟನ್ನಿಂದ 1000 ಟನ್ನಷ್ಟನ್ನು ನಮ್ಮ ದೇಶ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಕೇವಲ 2-3 ಟನ್ ಮಾತ್ರ ನಮ್ಮ ದೇಶದಿಂದ ಗೋಲ್ಡು ವೈನ್ಗಳಿಂದ ಸಿಗ್ತಾ ಇರೋದು. ಈ ಚಿನ್ನದ ಆಮದು ಶುಲ್ಕನ ಕಮ್ಮಿ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕದ ಹೆಮ್ಮೆಯ ಕೋಲಾರ ಗೋಲ್ಡ್ ಫೀಲ್ಡ್ನ ಮತ್ತೆ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರಂತೆ. ನಮ್ಮ ಕರ್ನಾಟಕದ KGF ಅಲ್ಲೇ ಏನಾದರೂ ಗೋಲ್ಡ್ ಮೈನಿಂಗ್ ಶುರುವಾದರೆ ಮೋಸ್ಟ್ಲಿ ಚಿನ್ನದ ರೇಟ್ ಏನಾದರೂ ಕಮ್ಮಿ ಆದರೂ ಆಗ್ಬೋದೇನೋ ಗೊತ್ತಿಲ್ಲ. 2001ರಲ್ಲಿ ಈ ಕೋಲಾರ ಗೋಲ್ಡ್ ಫೀಲ್ಡು ಮೈನು ಕ್ಲೋಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಆ ಕೋಲಾರ ಗೋಲ್ಡ್ ಫೀಲ್ಡಲ್ಲಿ ಬರ್ತಿದ್ದಂಥ ಮೈನು ಇಂಪ್ಯೂರಿಟೀಸ್ ತೆಗೆಯೋದಕ್ಕೆ, ಅಂದರೆ ಕಲ್ಮಶಗಳನ್ನ ತೆಗೆಯೋದಕ್ಕೇ ಚಿನ್ನಕ್ಕಿಂತ ಹೆಚ್ಚು ದುಡ್ಡು ಆಗ್ತಿತ್ತಂತೆ. ಅದರಿಂದ ಈ ಕೋಲಾರ ಗೋಲ್ಡ್ ಫೀಲ್ಡ್ನ 2001ರಲ್ಲಿ ಕ್ಲೋಸ್ ಮಾಡಲಾಯಿತು. ಆ ಚಿನ್ನದ ಶುದ್ಧೀಕರಣದ ಶುಲ್ಕವನ್ನು ಯಾವ ರೀತಿ ಕಮ್ಮಿ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕು. ನಮಗೆಲ್ಲ ಗೊತ್ತಿರುವಾಗ ಈ KGF ಕೋಲಾರದಿಂದ 30 ಕಿಲೋಮೀಟರ್ ಇದ್ದು ಮತ್ತು ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತಿಗೆ ಅಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.